ಸರ್ ಆಮೇಲೆ ಬಾಬಾ ಬುಡಂಗಿರಿ ಕೇಸ್ನ ರೀಓಪನ್ ಮಾಡಿದ್ದೀರಾ ಅನ್ನುವಂಥ ನಾವು ಯಾಕ್ರಿ ರೀಓಪನ್ ಮಾಡಬೇಕು? ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ರೀಓಪನ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ? ಕೋರ್ಟಿಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಅವನು ಯಾರು 16 ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದಕ್ಕೆ ಹೊರಟಿದ್ದೀರಾ? ಅವನು ಅಪರಾಧಿನ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತಿದ್ದೀರಾ. ಅವನು 9 ಕೇಸು ಇದರಲ್ಲಿ ಡ್ರಗ್ಸ್ನಲ್ಲಿ ಇದು ಏನದು ಸಾರಾಯಿನೋ ಏನೋ ಅದು ವೈನ್ಸಲ್ಲಿ ಅದನ್ನು ಅವನು 9 ಕೇಸ್ ಇತ್ತು ಅವನ ಮೇಲೆ. ಬೇರೆ ಬೇರೆ ರೀತಿಯಲ್ಲಿ ಮಿಕ್ಕ ಕೇಸ್ 16 ಕೇಸ್ಗಳಿದ್ದೀನಿ. ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು. ಬೇರೆಗಳು ಹಿಂದೂಗಳಿದ್ದಾರಪ್ಪ, ಆ ಲಿಸ್ಟಲ್ಲಿ ಕೂಡ ಬೇರೆಗಳು ಹಿಂದೂಗಳಿದ್ದಾರೆ. ಅಲ್ಲ, ಬಾಬಾ ಗುಡಿಂಗ್ ಕೇಸಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂಗಳು? ನಾವು ಯಾರಿಗೆ ನೋಡಿ, ನಾವು ನಮ್ಮ ಸರ್ಕಾರ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾರು ಆರಿಸಿರೋದು? ಜನ ಯಾರು? ಹೆಚ್ಚಿನ ಅಂಶ ಹಿಂದೂಗಳೇ ಇದ್ದಾರಲ್ವಾ? ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ? ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನೋ ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಿಜೆಪಿ ನಾಯಕರು ದಿನಕ್ಕೊಬ್ಬೊಬ್ಬರು ಹೋರಾಟ ಮಾಡ್ತಾರೆ.